ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ, ನಿಮ್ಮ ಒಂದು ಫೋನ್ನ ಯಾರಾದರೂ ಹ್ಯಾಕ್ ಮಾಡಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಒಂದು ವೀಡಿಯೋ ಮಾಡಿದ್ದೆ. ಆ ಒಂದು ವೀಡಿಯೋ ನೋಡಿಲ್ಲ ಅಂತ ಐ ಕಾರ್ಡ್ ಹಾಕ್ತೀನಿ ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ದಯವಿಟ್ಟು ಆ ಒಂದು ವೀಡಿಯೋ ನೋಡಿದ್ಮೇಲೆ ಈ ಒಂದು ವೀಡಿಯೋ ನೋಡಿ, ಸೊ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ಒಂದು 2 ಪಾಯಿಂಟ್ಸ್ ಬಿಟ್ಟಿದೆ. ಪಾರ್ಟ್ 2 ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಆ ಒಂದು 2 ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮೊಂದು ಫೋನ್ ಯಾರಾದರೂ ಹ್ಯಾಕ್ ಮಾಡಿದರೆ ಹೆಂಗೆ ಬಚಾವ್ ಹೋಗೋದು ಅಂತ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಜೊತೆ ವೀಡಿಯೋ ಸರ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ತೀರಲ್ವಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನಮ್ಮ ಫೋನ್ಗಳನ್ನ ನಮ್ಮ ಪೇರೆಂಟ್ಸ್ ಕೈಲಿ ನಾವು ತೆಗೆಸ್ಕೊಂಡಿರ್ತೀವಿ, ನಮ್ಮ ತಂದೆ ತಾಯಿ ಕೈಲಿ ನಾವು ತೆಗೆಸ್ಕೊಂಡಿರ್ತೀವಿ. ದುಡ್ಡು ಇಸ್ಕೊಂಡು ಅಥವಾ ಅವ್ರ ಕೈಲಿ ದುಡ್ಡು ಕಟ್ಟಿಸಿ ಏನೋ ತಗೊಂಡಿರ್ತೀವಿ. ಅವರು ನಮ್ಮ ಒಳ್ಳೆಯದಕ್ಕೆ ತಗೊಂಡಿರ್ತಾರೆ. ಸೊ ಕೆಲವೊಂದಷ್ಟು ಜನ ಅವ್ರ ದುಡ್ಡಲ್ಲೇ ದುಡ್ಡು ಹಾಕಿ ಒಂದು ಫೋನ್ಗಳನ್ನ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಸೊ ಫೋನ್ನ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದು ನಮ್ಮಕ್ಕೂ, ನಾವು ಏನಾದರೂ ಮಾಡ್ಕೊತೀವಿ. ಓಕೆ, ವೀಡಿಯೋನಾದರೂ ಕಳಿಸ್ತೀವಿ, ಫೋಟೋನಾದರೂ ಕಳಿಸ್ತೀವಿ, ಏನಾದರೂ ಮಾಡ್ಕೊಳ್ತೀವಿ. ಅದನ್ನು ಕದಿಯೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ. ಸಿಂಪಲ್ ಇದು. ಓಕೆ, ಅಕಸ್ಮಾತ್ ಏನಾದರೂ ನಿಮ್ಮ ಮೇಲೆ ಅಟೆಂಪ್ಟ್ಗಳು ನಡೀತಾ ಇದೆ ಅಂತಂದರೆ ಕಂಪ್ಲೇಂಟ್ ಕೊಡಿ. ಶಿಸ್ತಾಗಿ ನಾನು ಹೇಳ್ತೀನಿ ಕೇಳಿ, ಕಂಪ್ಲೇಂಟ್ ಕೊಡಿ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಅದು ನಿಮ್ಮ ರೈಟ್ಸ್. ನೀವೇನಾದರೂ ಮಾಡ್ಕೊಳ್ಳಿ. ಗುರು, ನೀನು ಇವತ್ತು 5,000 ರೂಪಾಯಿ ಮೊಬೈಲ್ ತೊಗೊಂಡ, ಅದು ನಿನ್ನ ವ್ಯವಹಾರ, ನಿನ್ನ ಫೋನು, ನೀನು ಏನಾರ ಮಾಡ್ಕೋಬೋದು. ನಿಮ್ಮ ಫ್ರೆಂಡು ನಿಮ್ಮ ಫೋನ್ ಕೊಡು ಅಂತಂದರೆ ನೀನು ಕೊಡೋಲ್ಲ. ನನ್ನ ಇಷ್ಟ ಗುರು, ನನ್ನ ಫೋನು ನಾನೇ ಕೊಡ್ಬೇಕು ನಿನಗೆ ಅಂತ ಅನ್ಬೇಕು. ಯಾಕೆಂತಾರೆ ನಮ್ಮ ರೈಟ್ಸ್ ಅದು. ನಾವೇನೇನೋ ಮಾಡಿರ್ತೀವಿ, ನಮ್ಮದು ಏನೇನೋ ಇರ್ತವೆ ಹಿಸ್ಟ್ರಿಗಳು ಅಲ್ವಾ. ಸೊ ಇದನ್ನು ಯಾರಾದರೂ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಾ, ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ರಾ, ಅವ್ರನ್ನ ಫೈಂಡ್ ಔಟ್ ಮಾಡಿ ಕಂಪ್ಲೇಂಟ್ ಕೊಡಿ. ಓಕೆ, ಸೊ ಇಷ್ಟು ಕೆಲಸ ನೀವು ಮಾಡಬೇಕು. ಸೊ ಇದು ಬಿಟ್ಟು ಇವಾಗ ನಾನು ಟಿಪ್ಸ್ಗೆ ಹೋಗ್ತೀನಿ, ಏನೇನು ಯಾವ ಥರ ಬಚಾವಾಗೋದು ಅಂತ. ಸೊ ಇವಾಗ ಮೊದಲನೇ ಒಂದು ಮಾರ್ಗ ಯಾವುದಪ್ಪ ಅಂತಂದರೆ, ನಿಮ್ಮೊಂದು ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಫಸ್ಟು ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು. ಓಕೆ, ನೀಟಾಗಿ ಕೇಳಿಸ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ನೀವು ಸೆಕ್ಯೂರಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಒಂದು ಕ್ಲಿಕ್ನ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೊಂಥರ ಬರುತ್ತೆ, ಹಿಂಗೆ ರೈಟ್ ಮಾರ್ಕ್ ಬಂದಿರುತ್ತೆ. ಸೊ ಅಲ್ಲಿ ಕೆಳಗಡೆ ಸ್ಕ್ಯಾನ್ ಅಂತ ಕೇಳುತ್ತೆ. ನೀವೇನು ಮಾಡಬೇಕು ಅಂತಂದರೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಇವಾಗ ಸ್ಕ್ಯಾನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ಔಟ್ಪುಟ್, ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನ ನಾವು ವೆಯ್ಟ್ ಮಾಡಿ ನೋಡೋಣ. ಸ್ಕ್ಯಾನಿಂಗ್ ಇನ್ ಪ್ರೋಗ್ರೆಸ್, ನೋ ಪ್ರಾಬ್ಲಮ್ಸ್ ಫೌಂಡ್ ಅಂತ ಬಂದಿದೆ. ಸೊ ಒಂದೇನಂತಂದರೆ, ನಿಮ್ಮ ಒಂದು ಫೋನ್ಗೆ ಯಾರಾದರೂ ಬಂದು ಏನಾದರೂ ಹ್ಯಾಕ್ ಮಾಡಿದರೆ ಇಲ್ಲಿ ರಿಸ್ಕ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋ ಪ್ರಾಬ್ಲಮ್ಸ್ ಫೌಂಡ್ ಅಂತ ಬಂದರೆ ನಿಮ್ಮ ಒಂದು ಫೋನ್ ಸೇಫ್ ಆಗಿದೆ ಅಂತ ಅರ್ಥ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಕೆಲವೊಂದು ಅಪ್ಲಿಕೇಶನ್ಗಳು ನಮಗೆ ಗೊತ್ತಿಲ್ಲದೇ ಇನ್ಸ್ಟಾಲ್ ಆಗಿರುತ್ತೆ, ಹೈಡ್ ಆಗಿಬಿಟ್ಟಿರುತ್ತೆ. ಅಂಥ ಅಪ್ಲಿಕೇಶನ್ ಕೆಲವೊಂದು ಇದು ಫೈಂಡ್ ಔಟ್ ಮಾಡಲ್ಲ. ಆವಾಗಲೂ ಕೂಡ ನೋ ಪ್ರಾಬ್ಲಮ್ಸ್ ಫೌಂಡ್ ಅಂತ ಬಂದುಬಿಟ್ಟಿರುತ್ತೆ. ಸೊ ಆವಾಗ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಸೊ ನಮ್ಗೆ ಗೊತ್ತಾಗಲ್ಲ. ಈಗ ಕೆಲವೊಂದು ಸಲ ಈ ಸ್ಕ್ಯಾನ್ ಮಾಡೋದಲ್ಲ, ಇವಾಗ ನೋ ಪ್ರಾಬ್ಲಮ್ಸ್ ಫೌಂಡ್ ಅಂತ ಬಂದಿದೆ. ಓಕೆ, ಲಕ್ಕೇಶ್ ಫೋನ್ ಫೈನ್ ಅಂತ ಅನ್ಕೋಬೋದು. ಆದರೆ ಮೇಲಕ್ಕೆ ಮಾತ್ರ ನಾವು ಅನ್ಕೋಬೇಕು. ಒಳಗಡೆ ಯಾರು ಗೊತ್ತು, ಆಗಿದ್ರೂ ಆಗ್ಬೋದು. ಇದು ಒಂದೊಂದು ಸಲ ಫೈಂಡ್ ಔಟ್ ಮಾಡಲ್ಲ. ಸೊ ಇದು ನಿಮ್ಮ ಮೈಂಡಲ್ಲಿರಲಿ. ಸೊ ಹಿಂಗೆ ಬಂದಿದೆ ಅಂದ ತಕ್ಷಣ ನೀವು ಸಮಾಧಾನ ಆಗಬೇಡಿ, ಇನ್ನೂ ರಿಸ್ಕ್ ಇದೆ ಅಂತ ಅರ್ಥ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ, ಅದನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ಮಾರ್ಗ ಇದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕು. ಇದು ಮೊದಲನೇ ಸ್ಟೆಪ್, ನೀವು ಬಚಾವಾಗಿದ್ದೀರಾ ಅಂತ ಒಂದು ಸಮಾಧಾನಕ್ಕೆ. ಇನ್ನು 2ನೇ ಸ್ಟೆಪ್ ಇದೆ, ಅಲ್ಲಿ ಬಚಾವಾಗೋದ್ರೆ ನೀವು ಫುಲ್ ಸೇಫ್. ಓಕೆ, 2ನೇ ಸ್ಟೆಪ್ ಏನು ಅಂತ ನಾವು ಇವಾಗ ನೋಡೋಣ. 2ನೇ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಫೋನಲ್ಲಿ ಸೇಮ್ ಆಮೇಲೆ ಇದು ಓಪನ್ ಮಾಡಿದ್ನಲ್ಲ ನಾನು, ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಸ್ಟೇಟಸ್ ಅಂತ ಓಪನ್ ಮಾಡಿದ್ನಲ್ಲ, ಅದು ನಿಮ್ಗೆ ಆಪ್ಷನ್ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟ್ ಸರ್ಚ್ ಬಾಕ್ಸಲ್ಲಿ ಇರುತ್ತಲ್ಲ, ಈಗ ಸರ್ಚ್ ಬಾಕ್ಸ್ ಆಗಿದ್ದೀನಿ, ಇಲ್ಲೇ ಡೈರೆಕ್ಟ್ ಸರ್ಚ್ ಮಾಡಿಬಿಡಿ. ಕೆಲವೊಂದು ಫೋನಲ್ಲಿ ಚೇಂಜಸ್ ಇರುತ್ತೆ. ಏನಂತಿರುತ್ತೆ, ನೀವೇನೇ ಸರ್ಚ್ ಮಾಡ್ಬೇಕು ಹೇಳಿ, ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅಂತ, ಪ್ರೊಟೆಕ್ಟ್. ಓಕೆ, ಹಿಂಗೆ ಸರ್ಚ್ ಮಾಡಿದ್ರೆ ನಾನು ಏನು ಓಪನ್ ಮಾಡಿದೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅದು ಡೈರೆಕ್ಟ್ ನಿಮ್ಗೆ ಬಂದುಬಿಡುತ್ತೆ. ನೀವು ಆವಾಗ ಓಪನ್ ಮಾಡ್ಕೋಬೋದು. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ನಾನು ಹೇಳಿ ಸೆಟ್ಟಿಂಗ್ ಸಿಗಲಿಲ್ಲ ಅಂತಂದರೆ ಸರ್ಚ್ ಮಾಡಿ ಸಿಗುತ್ತೆ ಅಂತ ಅರ್ಥ. ಓಕೆ, ಸೊ ಇವಾಗ 2ನೇ ಮಾರ್ಗ, ಇದು ಫೈನಲ್ ಸ್ಟೆಪ್. ನಿಮ್ಮ ಒಂದು ಫೋನ್ ಸೇಫ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಇದಕ್ಕೆ ನೀವೇನು ಮಾಡಬೇಕು ಅಂತಾರೆ, ಸೇಮ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಪಾಸ್ವರ್ಡ್ ಆರ್ ಸೆಕ್ಯೂರಿಟಿ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೈವಸಿ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ. ಪ್ರೈವಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ, ಸ್ಪೆಷಲ್ ಆ್ಯಪ್ ಆ್ಯಕ್ಸಸ್ ಅಂತ ಅಂದ್ಬಿಟ್ಟು. ಓಕೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು.
ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಡಿವೈಸ್ ಅಡ್ಮಿನ್ ಆ್ಯಪ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ಯಾವ ಒಂದು ಅಪ್ಲಿಕೇಶನ್ಗಳಿಗೆ ಟಿಕ್ ಮಾರ್ಕ್ ಬಂದಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಇವಾಗ ಫೈಂಡ್ ಮೈ ಡಿವೈಸು ಟಿಕ್ ಮಾರ್ಕ್ ಬಂದಿದೆ. ಸೊ ಏನಂತಂದ್ರೆ ಅದರ ಅರ್ಥ, ಈಗ ನಾನು ಫೈಂಡ್ ಮೈ ಡಿವೈಸ್ಗೆ, ಈಗ ಒಂದು ಫೋನಲ್ಲಿ ನಾವು ಒಂದು ಫೋನ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀವಿ, ಗೂಗಲ್ ಪ್ಲೇಸ್ಟೋರ್ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಅಂತಂದರೆ ಅದರಲ್ಲಿ ಫೈಂಡ್ ಮೈ ಡಿವೈಸ್ ಅಂತ ಇರುತ್ತೆ. ಓಕೆ, ನಮ್ಮ ಫೋನು ಎಲ್ಲಾದರೂ ತೀರಿಸೋದಾದಾಗ ನಾವು ಅದನ್ನು ಮಾನಿಟರ್ ಮಾಡಿ ಆ ಡೇಟಾಗಳನ್ನೆಲ್ಲ ನಾವು ಡಿಲೀಟ್ ಮಾಡ್ಬೋದು ಬೇರೆ ಒಂದು ಫೋನಿಂದ ಇಸ್ಕೊಂಡು. ಈಗ ನನ್ನ ಫೋನನ್ನು ನಾನೆಲ್ಲೋ ರೋಡಲ್ಲಿ ಹೋಗ್ತಾ ಬಿಡಿಸ್ಕೊಂಡು ಹೋಗ್ತೀನಿ, ನಾನು ಫೈಂಡ್ ಮೈ ಡಿವೈಸ್ ಅಂತ ನಾನು ಆನ್ ಮಾಡ್ಕೊಂಡಿದ್ರೆ, ಸೊ ನಾನು ಬೇರೆಯವ್ರ ಫೋನ್ ಇಸ್ಕೊಂಡು ಕೊಡು ಮಗ ಅಂದ್ಬಿಟ್ಟು ನಾನು ಲಾಗಿನ್ ಮಾಡಿಕೊಂಡು ಈ ಫೋನಲ್ಲಿರೋ ಡೇಟಾ ಎಲ್ಲ ನಾನು ಡಿಲೀಟ್ ಮಾಡ್ಬೋದು. ಓಕೆ, ಒಟ್ಟಿನಲ್ಲಿ ಒಂದು ಥರ ಹೇಳೋದಾದರೆ ಡಿವೈಸ್ ಅಡ್ಮಿನಲ್ಲಿ ನೀವು ಯಾವುದಕ್ಕೆಲ್ಲ ಎನೇಬಲ್ ಮಾಡ್ಕೊಂಡಿರ್ತೀರ ಅದನ್ನು ಆ ಒಂದು ಅಪ್ಲಿಕೇಶನ್ಗಳನ್ನ ಮಾನಿಟರ್ ಮಾಡ್ಬೋದು. ಓಕೆ, ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾನಿಟರ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗುತ್ತೆ, ಕೆಲವೊಂದು ಅಪ್ಲಿಕೇಶನ್ಗಳು ನಾವು ಇನ್ಸ್ಟಾಲೇ ಮಾಡೋಕೆ ಹೋಗಿರಲ್ಲ, ಅಂಥ ಅಪ್ಲಿಕೇಶನ್ಗಳಲ್ಲಿ ಮಾನಿಟರ್ಗೆ ಟಿಕ್ ಆಗಿಬಿಟ್ಟಿರುತ್ತೆ. ಹಂಗೇನಾದರೂ ಟಿಕ್ ಆಗಿ ಏನಾದರೂ ನಿಮ್ಗೆ ಕಂಡು ಬಂದರೆ ಅಲ್ಲಿ ಈ ಫೈಂಡ್ ಮೈ ಡಿವೈಸು ಈ ಥರ ಒಂದು ಅಪ್ಲಿಕೇಶನ್ ಬಿಟ್ಟು ಬೇರೆ ಒಂದು ಅಪ್ಲಿಕೇಶನ್ ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ಅಪ್ಲಿಕೇಶನ್ಗೆ ಏನಾದರೂ ಟಿಕ್ ಬಂದಿದ್ದರೆ ಸೊ ಅದನ್ನು ಬೇಗ ರಿಮೂವ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಓಕೆ, ಇದನ್ನು ನೀವು ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಪು ಗೂಗಲ್ ಪ್ಲೇ ಪ್ರೊಟೆಕ್ಟಲ್ಲಿ ನೀವು ಬಚಾವಾಗ್ತೀರಾ, ನೋ ಫೌಂಡ್ ಅಂತ ಬಂದ್ಬಿಡುತ್ತೆ. ಆದರೆ ನೀವು ಸೆಕೆಂಡ್ ಸ್ಟೆಪ್ ಇಲ್ಲಿ ಹೇಳಿದ್ನಲ್ಲ, ಇವಾಗ ಡಿವೈಸ್ ಆ್ಯಪು ಅಡ್ಮಿನ್ ಆ್ಯಪಲ್ಲಿ ನೀವು ಯಾವೊಂದು ಅಪ್ಲಿಕೇಶನ್ಗೆ ಟಿಕ್ ಮಾರ್ಕ್ ಬಂದಿದೆ ಅದನ್ನು ನೀವು ನೋಡ್ಕೋಬೇಕು. ಸುಮ್ಮನೆ ಎಲ್ಲದಕ್ಕೂ ಟಿಕ್ ಮಾರ್ಕ್ ಬಂದಿದ್ದರೆ ಎಲ್ಲ ಒಂದು ಅಪ್ಲಿಕೇಶನ್ಗಳು ಮಾನಿಟರ್ ಮಾಡ್ಬೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆದ್ದರಿಂದ ಅನ್ನೋನ್ ಆ್ಯಪ್ಸ್ಗಳು ಫೈನ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ಥರ ನೀವು ನೋಡ್ಕೋಬೋದು, ಆಯಿತಾ. ಸೊ ಈ ಥರ ನೀವು ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೋದು. ಹ್ಯಾಕ್ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ಆವಾಗಲೇ ಹೇಳಿದೆ, ಪಾರ್ಟ್ 1 ವೀಡಿಯೋ ನೋಡಬೇಕು. ಇವಾಗ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಎಲ್ಲ ವೀಡಿಯೋನು ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಷ್ಟೇ. ಕರೆಕ್ಟಾಗಿರೋ ವೀಡಿಯೋ, ಶಿಸ್ತಾಗಿ ಮಾಡಿರೋ ವೀಡಿಯೋಗಳು ಶೇರ್ ಆಗಬೇಕು. ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ಏನು? ನಿಜ ತಾನೆ? ಅದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಆಮೇಲೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇನ್ಸ್ಟಾಗ್ರಾಮ್ದು, ಅಲ್ಲೂ ಕೂಡ ಫಾಲೋ ಮಾಡಿ. ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.